ನೀವೊಬ್ಬ ಕಬ್ಬಿನ ಹಾಲಿನ ವ್ಯಾಪಾರಿ ಆದ್ರೆ ಡೀಸೆಲ್ ಜನರೇಟರ್ ಇಂದ ಖರ್ಚು ಜಾಸ್ತಿ ಆಗ್ತಾ ಇದೆಯಾ? ನಾವು ರೆಗ್ಯುಲರ್ ಆಗಿ ಎಲ್ಲರೂ ಒಂದು ಶುಗರ್ ಕೇನ್ ಜ್ಯೂಸ್ ವೆಂಡರ್ ಹತ್ರ ಹೋದ್ವಿ ಅಂತಂದ್ರೆ ಅಲ್ಲಿ ಗ್ರೀಸು, ಆಮೇಲೆ ಫ್ಯೂಮ್ಸ್, ಹೊಗೆ, ಪೆಟ್ರೋಲ್ ಸ್ಮೆಲ್ ಇರುತ್ತೆ, ಹೈಜೀನ್ ಆಗಿರಲ್ಲ, ಇರಿಟೇಷನ್ ಆಗುತ್ತೆ. ಸರ್ ನೋಡಿ ಸರ್, ಒಂದು ವೆಂಡರ್ಗೆ ಪರ್ ಡೇ ಅವರಿಗೆ 100 to 150 ಗ್ಲಾಸ್ ಔಟ್ಪುಟ್ ಬೇಕು ಸರ್, ಬರಲೇಬೇಕು. ಆ ತರ ಒಂದು ಮಷಿನ್ ನ ಡಿಸೈನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಈ UPS ಅಲ್ಲಿ ಚೆಕ್ ಮಾಡಿದ್ವಿ. ಈ ಒಂದು ಹಾಫ್ HP ಮಷಿನ್ ಇದು ಅವರಿಗೆ ಒಂದು ಫುಲ್ ಚಾರ್ಜ್ ಆದ್ಮೇಲೆ ನಿಮಗೆ 200 ಗ್ಲಾಸ್ ಔಟ್ಪುಟ್ ಅನ್ನ ಕೊಡುತ್ತೆ. 200 ಗ್ಲಾಸ್ 200 ಗ್ಲಾಸ್ 200 ml 200 ಗ್ಲಾಸ್ ಔಟ್ಪುಟ್ ಅನ್ನ ಕೊಡುತ್ತೆ ಒಂದ್ಸರಿ ಫುಲ್ ಚಾರ್ಜ್ ಆದ್ರೆ. ಜನರಲ್ ಆಗಿ ನಿಮಗೆ ಗೊತ್ತು, ಶುಗರ್ ಕೇನ್ ಜ್ಯೂಸ್ ಅಂದ್ರೆ ಡೀಸೆಲ್, ಪೆಟ್ರೋಲ್, ಜನರೇಟರ್ ಎಲ್ಲ ಬೇಕೇ ಬೇಕು, ಎಲ್ಲ ಬೇಕೇ ಬೇಕು. ಅದಕ್ಕೆ ಅವ್ರು ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ ಗೊತ್ತಾ ಮನೋಜ್ ಅವರೇ? 100 rupees ಎಕ್ಸ್ಪೆನ್ಸ್ ಆಗ್ತಾ ಇದೆ ಅವ್ರಿಗೆ ಪರ್ ಡೇ. ಡೀಸೆಲ್ ಎಕ್ಸ್ಪೆನ್ಸ್ 100 rupees ಫಾರ್ ಗೆಟಿಂಗ್ 200 ಕಪ್ಸ್ ಔಟ್ಪುಟ್. ನಿಮಗೆ 200 ಗ್ಲಾಸ್ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೋದು ಸರ್. 7 ರೂಪಾಯಿಲಿ 200 ಗ್ಲಾಸ್ ತೆಗಿಬಹುದು. ಎಸ್ ಸರ್. ನೀವೆಲ್ಲ ಒಂದೇ ಒಂದು ಯೂನಿಟ್ ಅಲ್ಲಿ ನೀವು ಇದು 800 ಬ್ಯಾಟ್ಸ್ ನ ಇದನ್ನ ಫುಲ್ಲಿ ಚಾರ್ಜ್ ಮಾಡಬಹುದು. ಸರ್ ಹೇಳ್ದಂಗೆ 200 ಗ್ಲಾಸ್ ನೋಡಿ, ಇದು ಅವರ್ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, 200 ಗ್ಲಾಸ್ ಲೆಕ್ಕದಲ್ಲಿ ಹೇಳ್ತಾ ಇದೀವಿ. ಎಸ್, ಯಾಕಂದ್ರೆ ಔಟ್ಪುಟ್ ಬೇಕು. ಟೆಸ್ಟೆಡ್ ಸರ್ ನಾವು, ಯಾಕಂದ್ರೆ 200 ಗ್ಲಾಸ್ ಟೆಸ್ಟ್ ಮಾಡ್ಬಿಟ್ಟು ಓಕೆ ಮಾಡ್ಬಿಟ್ಟು ಆಲ್ರೆಡಿ 4-5 ಕಡೆ ವೆಂಡರ್ ಇದು ರನ್ ಮಾಡ್ತಾ ಇದ್ದಾರೆ. ಔಟ್ಪುಟ್ ಅಂದ್ರೆ ನಿಮ್ಗೆ ಗೊತ್ತು, ಜನರಲಿ 15 to 20 rupees ನಮಗೆ ಕಾಸ್ಟ್ ಮಾಡ್ತಾರೆ. 20 ರೂಪಾಯಿ ತಗೊಂತಾರೆ. 20 ರೂಪಾಯಿ ಅಂದ್ರೆ ನಿಮಗೆ 200 ಗ್ಲಾಸ್ ಅಂತ ಲೆಕ್ಕ ಹಾಕಿದ್ರೆ 4,000 ರೂಪಾಯಿ. ಅದೇ ನಿಮಗೆ 30 days ಲೆಕ್ಕ ಹಾಕಿದ್ರೆ 1,20,000 rupees. ಖರ್ಚು 7 ರೂಪಾಯಿ. ಎಸ್, 4,000 ರೂಪಾಯಿ ಲಾಭ ಬರ್ತಾ ಇದೆ. ಖರ್ಚು ಇಲ್ಲಿ ಎಲೆಕ್ಟ್ರಿಕಲ್ ಖರ್ಚು 7 ರೂಪಾಯಿ ಹೋಗ್ತಾ ಇದೆ. 1,000-2,000 ರೂಪಾಯಿ ರಾ ಮಟೀರಿಯಲ್. 2,000 ರೂಪಾಯಿ ಉಳಿತಲ್ಲ ಸರ್? ಎಸ್ ಸರ್. 60,000 ದುಡ್ಕೋಬಹುದು. ಎಸ್ ಸರ್. ಶುಗರ್ ಕೇನ್ ಜ್ಯೂಸ್ ಮಷಿನ್ ಇದು ಟಾಪ್ ಸರ್. ಓಕೆ ಸರ್. ಇದು UPS ಗೆ ಕನೆಕ್ಟ್ ಮಾಡ್ತಾ ಇದೀವಿ ಸರ್. ಇಲ್ಲಿ ಆಗ್ತಾ ಇದೀರಾ? ಎಸ್ ಸರ್. ಓಕೆ ಸರ್. ಜಸ್ಟ್ MCB ನ ಆನ್ ಮಾಡಿ ಸರ್, ಜಾಕು ಅಷ್ಟೇ ಸರ್. ಮತ್ತೇನು ಫ್ಯೂಸ್ ಯಾವ್ದು ಇನ್ಸರ್ಟ್ ಮಾಡೋ ಪ್ರಶ್ನೆ ಇಲ್ಲ ಸರ್, ಏನು ಇಲ್ಲ ಇದ್ರಲ್ಲಿ. ಟೋಟಲಿ ಅಪ್ಡೇಟ್ ಮಾಡಿದೀವಿ ಸರ್ ಪ್ರಾಡಕ್ಟ್ ಅನ್ನ. ಇವಾಗ ಜಸ್ಟ್ MCB ಆನ್ ಮಾಡಿದ್ರೆ ಸಾಕು ಸರ್, UPS ಆನ್ ಆಗುತ್ತೆ. ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ UPS ಔಟ್ಪುಟ್ ಬರ್ತಾ ಇರುತ್ತೆ ಸರ್. ಔಟ್ಪುಟ್ ಸ್ಟಾರ್ಟ್. ಎಸ್ ಸರ್. ಓಕೆ ಸರ್. ಮಷಿನ್ ಆನ್ ಆಯ್ತು. ಮಷಿನ್ ಆನ್ ಆಯ್ತು ಸರ್. ನೋಡಿ ಸರ್, 222 ಔಟ್ಪುಟ್ ಬರ್ತಾ ಇದೆ ಸರ್ ಇಲ್ಲಿಂದ. ಈ ಒಂದು UPS ಇಂದ ಇದು ಕೊಡ್ತಾ ಇದೆ ಸರ್ ಸಪ್ಲೈ ಅಂತ ಹೇಳ್ಬೋದು. ಓಕೆ. ಈ ತರ ನೀವು ಕಟ್ ಮಾಡಿದ ಪೀಸ್ ಅನ್ನ ಇದ್ರಲ್ಲಿ ಇನ್ಸರ್ಟ್, ಈ ತರ ಡೈರೆಕ್ಷನ್ ಇನ್ಸರ್ಟ್ ಮಾಡಬೇಕು ಸರ್. ಹಾಕಿ ಸರ್, ಹಾಕಿ ಅದನ್ನ. ಓಕೆ ಸರ್. ನೋಡಿ ಸರ್, ಇವಾಗ ಇದನ್ನ ಆನ್ ಮಾಡ್ಕೋಬೇಕು ಸರ್. ಈ ತರ ಇನ್ಸರ್ಟ್ ಮಾಡಬೇಕು. ನೋಡಿ ಸರ್, ಔಟ್ಪುಟ್ ಬರ್ತಾ ಇದೆ ಸರ್. ಇಮಿಡಿಯೇಟ್ಲಿ ಜ್ಯೂಸ್ ಸ್ಟಾರ್ಟ್. ಎಸ್ ಸರ್. ಇಲ್ಲಿ ಲೋಡ್ ನೋಡಬಹುದು ಸರ್, ನಿಮಗೆ ಜಸ್ಟ್ 22% ಲೋಡ್ ಇದೆ ಅಂತ ಹೇಳ್ಬೋದು ಸರ್. ಇದಕ್ಕೆ 22%, 23% ಬರ್ತಾ ಇದೆ ವೀಕ್ಷಕರೇ. ಅಂಡ್ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ರೆಡಿ ಆಯ್ತು ಅಲ್ವಾ ಸರ್? ಎಸ್ ಸರ್. ಶುಗರ್ ಕೇನ್ ಬಂತು. ಸೊ ಈ ತರ ಪಟ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ನಾವು. ಎಸ್ ಸರ್. ಜಸ್ಟ್ ನೀವು ಬೇಡ ಅಂದಾಗ ಇದನ್ನ ಆಫ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ಸರ್. ಇದ್ರ ಮೇಲೆ ಲೋಡೇ ಬೇಡ. ಲೋಡ್ ಕಟ್ ಆಫ್ ಆಗ್ಬಿಡುತ್ತೆ. ಎಸ್. ಯಾವಾಗ ನಿಮಗೆ ಜ್ಯೂಸ್ ಬೇಕು ಇದನ್ನ ಆನ್ ಮಾಡಬೇಕು ಸರ್, ಬೇಡ ಅಂದಾಗ ಇದನ್ನ ಆಫ್ ಮಾಡಿದ್ರೆ ಮುಗೀತು.